ಕನ್ನಡದ ಹೆಮ್ಮೆಯ ಸಂಸ್ಥೆಗಳ ಒಂದಾದ KVN ಸಂಸ್ಥೆ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಬಾಲನ್. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನೆಲ್ಗೆ ಸ್ವಾಗತ. ಮಂಜುಮಲ್ ಬಾಯ್ಸ್ ಇದೊಂದು ಮಲಯಾಳಂ ಸಿನಿಮಾ. ಈ ಸಿನಿಮಾ ನೋಡಿಲ್ದಿರೋಂಥ ಆಡಿಯನ್ಸೇ ಇಲ್ಲ. ಸಿನಿಮಾ ನೋಡೋ ಅಂಥ ಆಡಿಯನ್ಸ್ ಈ ಸಿನಿಮಾ ಮಿಸ್ ಮಾಡ್ಕೊಂಡಿರೋಕ್ಕೆ ಚಾನ್ಸೇ ಇಲ್ಲ. ಆ ಸಿನಿಮಾದ ಡೈರೆಕ್ಟರ್ ಕಡೆಯಿಂದ ಬಂದಿರೋ ಸಿನಿಮಾನೇ ಬಾಲನ್. ಇದ್ರ ಜೊತೆಗೆ ಪ್ಲಸ್ ಪಾಯಿಂಟ್ ಅನ್ನೋ ಥರ ಅದೇ ಮಲಯಾಳಂನ ಇನ್ನೊಂದು ಫೇಮಸ್ ಸಿನಿಮಾ ಆವೇಶಂ. ಇದು ಯಾರೂ ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ. ಆವೇಶಂ ಸಿನಿಮಾದ ರೈಟರ್ ಏನಿದ್ದಾರೆ ಅವರು ಈ ಸಿನಿಮಾದ ಕತೆ ಬರೆದಿದ್ದಾರೆ. ಬನ್ನಿ ಬಾಲನ್ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಬೇಗ ಮ್ಯಾಟ್ರ್ ಮುಗಿಸ್ತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಮ್ಮ ಮಗನ ಎಮೋಷನ್ಸ್ ಏನಿದೆ ಇದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್. ಸೆಕೆಂಡ್, ಈ ಸಿನಿಮಾನ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಈ ಸಿನಿಮಾ ಬಂದಿರೋದು ಕೂಲಾಗಿ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ತಾರಲ್ಲ ಅವ್ರಿಗೆ. ಇದೇನೋ ಡಾಕ್ಯುಮೆಂಟ್ರಿನೋ ಆರ್ಟ್ ಸಿನಿಮಾನೋ ಅಲ್ಲ, ಚೆನ್ನಾಗಿದೆ ಸಿನಿಮಾ. ನಿಮ್ಮ ಪೇಷನ್ಸ್ನ ಎರಡನ್ನೂ ತುಂಬ ಚೆಕ್ ಮಾಡುತ್ತೆ. ಆದರೆ ಇಂಟರ್ವೆಲ್ ತನಕ ನೀವೇನು ಸಿನಿಮಾ ನೋಡಿರ್ತೀರೋ, ಇಂಟರ್ವೆಲ್ ಬಂದಾಗ ಆ ಬ್ಯಾಂಗ್ ಮಾತ್ರ ಸಕ್ಕತ್ತಾಗಿತ್ತು. ಅದ್ರ ಜೊತೆಗೆ ಸೆಕೆಂಡ್ ಹಾಫಲ್ಲಿ ಸಿನಿಮಾ ಹೋಗೋ ರೀತಿ ಏನಿದೆ ಅದು ಮಾತ್ರ ಅಲ್ಟಿಮೇಟ್ ಆಗಿದೆ. ಆ ಚಿಕ್ಕ ಹುಡುಗ ಏನು ಮಾಡಿದಾನೆ, ಆ ಕ್ಯಾರೆಕ್ಟರ್ ಇದೆಯಲ್ಲ, ಹ್ಯಾಟ್ಸ್ ಆಫ್, ಸೂಪರಾಗಿ ಮಾಡಿದ್ದಾರೆ. ಅದು ಎಲ್ಲಿಂದ ಹುಡುಕಿ ಕರ್ಕೊಂಬಂದಿದ್ದಾರೋ ಅದೊಂದು ಏನಾದರೂ ಆಡಿಷನ್ಸ್ ಕ್ಲಿಪ್ಪಿಂಗ್ಸೋ ಅಥವಾ ಯಾವ ಥರ ಸೆಲೆಕ್ಷನ್ಸ್ ಆಯಿತು ಅನ್ನೋದೇನಾದ್ರು ಕ್ಲಿಪ್ಪಿಂಗ್ಸ್ಗಳಿದ್ದರೆ ದಯವಿಟ್ಟು ಅದನ್ನು ರಿಲೀಸ್ ಮಾಡಿ. ನಾನು ತುಂಬ ಕಾಯ್ತಾ ಇದ್ದೀನಿ. ಆ ಹುಡುಗನ ಆ್ಯಕ್ಟಿಂಗಿಗೆ 100 ಕೊಡಬೇಕು. ಅದ್ರ ಜೊತೆಗೆ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಮೇಡಮ್ ಅವರು, ಏನು ಮೇಡಮ್ ನಿಮ್ಮ ಪರ್ಫಾರ್ಮೆನ್ಸು ಸೂಪರಾಗಿದೆ. ಸಿನಿಮಾದಲ್ಲಿ ಒಂದು ಕ್ರೈಮ್ ನಡೆಯುತ್ತೆ. ಆ ಕ್ರೈಮ್ ಸುತ್ತಾನೇ ನಡೆಯುವಂಥ ಕತೆ. ಆ ಕ್ರೈಮ್ ಯಾವ ಥರ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿ ಅದರ ಪ್ಲಸ್ ಪಾಯಿಂಟ್ಗಳು ಸಿಕ್ಕಾಪಟ್ಟೆ ಇದೆ. ಸ್ಪಾಯ್ಲರ್ಸ್ ಅಂತ ಏನು ಹೇಳಿದೆ, ಆರಾಮಾಗೆ ಮನೆ ಮಂದಿಯೆಲ್ಲ ಹೋಗಿ ನೋಡೋವಂಥ ಸಿನಿಮಾ ದ ಬಾಲನ್. ಬಾಲನ್ ದ ಬಾಯ್, ಸಾರಿ. ಸಿನಿಮಾದಲ್ಲಿ ಮಜಾ ಇರೋ ಎಲಿಮೆಂಟ್ಸ್ಗಳು ಸುಮಾರಿದೆ. ಅದರಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗಿದ್ದು ಆ ಹುಡುಗನ ಕಣ್ಣರತೆಯಲ್ಲಿ ಮಾಡಿರೋ ಅಂಥ ಸನ್ನಿವೇಶಗಳು ಸೂಪರಾಗೆ ಬಂದಿದೆ. ಅದರ ಜೊತೆಗೆ ನನಗೆ ಪ್ಲಸ್ ಪಾಯಿಂಟ್ ಅನಿಸಿದ್ದು ಇಲ್ಲಿ ಡೈರೆಕ್ಟರ್ ಅಂಥ ದೊಡ್ಡ ಮೆಗಾ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೊಟ್ಟಾದಮೇಲೆ ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ಥರ ಸರ್ಪ್ರೈಸ್ ಆಗಿರೋ ಸಿನಿಮಾ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಗುರುವೆ. ನಿಜವಾಗ್ಲೂ ಸಿನಿಮಾ ಸೂಪರಾಗಿ ಬಂದಿದೆ. ನಾಟ್ ಫಾರ್ ಆಲ್ ಆಡಿಯನ್ಸ್, ಒಂದು ಸರ್ಟನ್ ಆಡಿಯನ್ಸ್ ಏನಿರ್ತಾರೆ ಅವ್ರಿಗೆ ಮಾತ್ರ ಈ ಸಿನಿಮಾ ಅವ್ರಿಗೆ ರೀಚ್ ಆಗಿದೆ. ರೀಚ್ ಆದಮೇಲೆ ಇನ್ನೊಬ್ರಿಗೆ ಹೇಳಲೇಬೇಕಲ್ವ, ಆ ಥರ ಇನ್ನೊಬ್ರಿಗೆ ಮತ್ತೊಬ್ರಿಗೆ ಅಂತ ಹೇಳಿ ನನಗೆ ಬಂದು ತಲುಪಿದಾಗ ಸ್ವಲ್ಪ ಲೇಟೇ ಆಗಿತ್ತು. ಸೊ ನಾನು ಸಿನಿಮಾ ನೋಡಿದಾಗ ಕ್ಲಿಯರ್ ಆಗಿದ್ದೆ, ಈ ಸಿನಿಮಾ ನಮ್ಮನ್ನ ಕಾಡ್ಸುತ್ತೆ ಅನ್ನೋದು ಫಿಕ್ಸ್ ಆಗಿದೆ. ನೋಡಬೇಕಾದ್ರೂ ಅಷ್ಟೇ ತುಂಬ ತಾಳ್ಮೆಯಿಂದ ನೋಡಬೇಕು, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ನನ್ನ ಕಣ್ಣಿಗೆ ಯಾವುದೂ ಕಾಣಿಸಿಲ್ಲ. ರನ್ ಟೈಮ್ ಇನ್ನೊಂದು ಸ್ವಲ್ಪ ಫಾಸ್ಟ್ ಮಾಡಿದರೆ ಇನ್ನೂ ಸೂಪರಾಗಿರ್ತಾ ಇತ್ತು. ಇನ್ನು ಟೆಕ್ನಿಕಲ್ ವಿಚಾರವಾಗೂ ಅಂತ ಏನು ಲೂಪೋಲ್ಸ್ ಯಾವುದೂ ಇಲ್ಲ, ಎಲ್ಲ ಸೂಪರಾಗಿ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ನಮ್ಮ ಕಡೆಯಿಂದ KVN ಸಂಸ್ಥೆಗೆ ಬೆಸ್ಟ್ ವಿಶಸ್ ಹೇಳೋಣ. ಇನ್ನೂ ಹೆಚ್ಚು ಜಾಸ್ತಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಲಿ ಅಂತಲೇ ಹೇಳೋಣ. ಸೊ ಬಾಲನ್ ನೋಡಿದಾಗ ನನಗನ್ಸಿದ್ದು ನಾನು ಹೇಳಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಒಳ್ಳೆ ಮಕ್ಕಳು ಸಿನಿಮಾ ನೋಡಬೇಕಾದ್ರೆ ಈ ಸಿನಿಮಾನ ಹೋಗಿ ನೋಡಿ, ಹರಸಿ, ಹಂಚಿ, ಬೆಳೆಸಿ ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.